ಸ್ಕೂಲ್ಗಳಿರೋದು ಮಕ್ಕಳಿಗೆ ವಿದ್ಯೆ ಕಲ್ಸಕ್ಕೆ ಹೊರತು ಅವ್ರ ಅಪ್ಪ ಅಮ್ಮನ ಬೀದಿಗೆ ತರೋಕ್ಕಲ್ಲ. ಅವಳೇನೋ ಹೇಳ್ತಾಳೆ ಅಂತ ಅವಳು ಹೇಳ್ದಾಗೆಲ್ಲ ನಾವು ಕೇಳ್ಬೇಕಾ? ಬೇಡ, ನೀವೇನ್ ಕೇಳಬೇಕಾಗಿಲ್ಲ. ಗುಂಗ್ರು ಶುರುವಿಂದ ಎಂಡ್ವರೆಗೂ ಫುಲ್ ರೆಕಾರ್ಡ್ ಆಗಿದೆ ಸತ್ಯ. ನಿಮ್ಮಪ್ಪ ಇಲ್ಲಿ ಕರ್ಕೊಂಡು ಬಂದರು. ಸತ್ಯ ಅಂತ. ಸತ್ಯ ನಾನು ಶ್ರೀಮತಿ, ಪಕ್ಕದಲ್ಲಿರೋಳು ಊರ್ಮಿಳ ಅಂತ ನನ್ನ ತಮ್ಮನ ಹೆಂಡತಿ. ಹಾಂ, ಸತ್ಯ ನನ್ನ ಮಗಳು ಅಳಿಯ. ನೋಡು ಡಾರ್ಲಿಂಗು, ಅವಳು ಲುಕ್ ನೋಡು. ಸತ್ಯ ಹೈ ವೋಲ್ಟೇಜ್ ಪವರಾಗಿ ಬದಲಾಗ್ತಿದ್ದಾಳೆ. ಇನ್ಮೇಲೆ ನಮ್ಗೆ ಶಾಕ್ ಟ್ರೀಟ್ಮೆಂಟ್ ತಪ್ಪಿದಲ್ಲ ಡಾರ್ಲಿಂಗು. ಟಾಪ್ ಸುಹಾಸ್. ಅವಳು ರಿತು ಅಂತ ನನ್ನ ತಮ್ಮನ ಮಗಳು. ಅಯ್ಯೋ ಭಾವ, ಈ ಹುಡುಗಿ ನಮಗೆ ಮೊದಲೇ ಗೊತ್ತು ಭಾವ. ಅದೇ ಭಾವ, ಅವತ್ತು ದೇವಸ್ಥಾನದಲ್ಲಿ ಪೊಲೀಸ್ ಅವ್ರಿಗೆ ಆವಾಜ್ ಹಾಕಿ ಹೀರೋಯಿನ್ ತರ ಪೋಸ್ ಕೊಟ್ಟಿದ್ಲು ಅಲ್ವೇನಮ್ಮ? ಅಮ್ಮ, ಇವ್ರ ಪೋಸ್ ಇರೋದು ಹೀರೋಯಿನ್ ತರ ಅಲ್ಲ, ಹೀರೋ ತರ. ಹೌದೌದು ರೀತು, ಆದರೆ ಇವರು ಯಾವನ್ನೋ ಅಲ್ಲ, ಯಾವಳ್ಳ. ಅಂದರೆ ಸತ್ಯನ ನೀವೆಲ್ಲ ಈಗಾಗಲೇ ನೋಡಿದ್ದೀರಾ? ರೀ, ಇವಳು ನಿಮ್ಗೆ ಹೇಗೆ ಪರಿಚಯ? ನಾನು ಅವತ್ತು ಜಾತಕ ತರಗೆ ಹೋದಾಗ ಕಾಳಿಯಾಗಿ ಬಂದು ಕಾಪಾಡಿದ್ಲು ಅಂತ ಹೇಳಿದ್ನಲ್ಲ, ಅವಳೇ ಇವಳು. ಹೋ, ಹಾಗಾದ್ರೆ ನಮ್ಮ ಭಾವನ್ ಕಾಪಾಡಿದ ಹೀರೋಯಿನ್. ಅಯ್ಯೋ ಅಲ್ಲ, ಸಾರಿ, ಹೀರೋ ನೀವೇನಾ? ಸೂಪರ್ ಅಮ್ಮ ನೀನು. ನಿನ್ನಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ಅಯ್ಯಯ್ಯೋ, ಉಪಕಾರ ಅಂತ ಏನಿಲ್ಲ. ಅವತ್ತು ನಾನು ಆ ಜಾಗದಲ್ಲಿದ್ದೆ, ಕಾಪಾಡ್ದೆ ಅಷ್ಟೇ. ಅಷ್ಟೇ ಅಂತ ನೀನು ಹೇಳ್ತಾ ಇದೀಯಮ್ಮ. ಆದರೆ ಅವತ್ತು ನಮ್ಮಣ್ಣನ ಅಂಥ ಒಂದು ಆಪತ್ತಿಂದ ಕಾಪಾಡಿದೆಯಲ್ಲ, ಅದು ನಮಗೆ ದೊಡ್ಡ ವಿಷಯ. ಇಲ್ಲ ಬಾಮೈದ, ಇವಳು ನಿನಗೆ ಮಾತ್ರ ತಗೊಳಕೊಂಡಿದ್ದಾಳೆ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಮನೆಯವ್ರ ಜೊತೆ ದೊಡ್ಡ ಹಿಸ್ಟ್ರಿನೇ ಇದೆ. ಮುಂದೆ ಏನೇನಾಗುತ್ತೋ ಏನೋ ದೇವರೇ ಬಲ್ಲ. ಸರಿ ಬಿಡಪ್ಪ. ಜಾನಕಿ, ಅತ್ತೆ ಕಾಫಿ ಕೊಡ್ಲಾ? ಏನು ಬೇಡಮ್ಮ. ಇಷ್ಟೊತ್ತಿಗೆ ಸತ್ಯ ಟ್ರೈನ್ ಹತ್ತಿರ್ತಾಳೆ ಅಲ್ವಾ? ಹಾಂ ಅತ್ತೆ, ಹತ್ತಿ ಬೆಂಗಳೂರು ಬಿಟ್ಟಿರ್ತಾಳೆ. ಆದರೂ ಜಾನಕಿ, ನೀನು ಅವಳನ್ನ ಕಳಿಸ್ಬಾರ್ದಾಗಿತ್ತು. ಅಕ್ಕನ ಮದುವೆಗೆ ಬರಬೇಕು ಅಂತ ಅವಳಿಗೂ ಎಷ್ಟೊಂದು ಆಸೆ ಇತ್ತು ಅಂತ ನಿನಗೂ ಗೊತ್ತಲ್ವಾ? ಎಷ್ಟೇ ಆಸೆ ಇದ್ದರೂ ಅವಳ ಮದುವೆಗೆ ಬರೋಕ್ಕಾಗ್ತಿರ್ಲಿಲ್ಲ ಅಂತ ನಿಮಗೂ ಗೊತ್ತಲ್ವಾ ಅತ್ತೆ? ಅವಳ ಬಗ್ಗೆ ಬೇಗರ ಮನೆಯವ್ರ ಹತ್ರ ಹೇಳ್ದೆ ತಪ್ಪು ಮಾಡಿಬಿಟ್ವೇನೋ ಅಂತ ಅನ್ನಿಸ್ತಾ ಇದೆ ಈಗ. ಆದರೆ ತುಂಬ ದೂರ ಬಂದ್ಬಿಟ್ಟಿದ್ದೀವಿ ಅತ್ತೆ. ಓ ಸರಿ, ಹಾಗಂತ ಮದುವೆ ಆದಮೇಲೆ ಅವಳನ್ನ ಇನ್ನೆಲ್ಲ ಕಳಿಸ್ತೀಯ? ನನಗೆ ಗೊತ್ತಿಲ್ಲ ಅತ್ತೆ, ಆದರೆ ನೆನ್ನೆ ದಿವ್ಯ ಹೇಳಿದ್ದು ನಂಗೆ ಸರಿ ಅಂತ ಅನ್ನಿಸ್ತು. ಸತ್ಯ ಇದರಲ್ಲಿ ಗೆದ್ದು ಹೆಸರು ಮಾಡಿದ್ರೆ ಬೇಗರ ಹತ್ರ ಹೇಗಾದರೂ ಹೇಳ್ಕೋಬೋದೇನೋ ಅಂತ ಅನ್ನಿಸ್ತು. ಏನಂತ ಹೇಳ್ಕೊತೀಯ? ಮಗಳು ಅಂತನಾ ಇಲ್ಲ ರೇಸರ್ ಅಂತನಾ? ಅವಳು ರೇಸಲ್ಲಿ ಗೆದ್ದರೆ ನಿನ್ನ ಮಗಳು, ಇಲ್ದಿದ್ರೆ ಮಗಳಲ್ಲ ಅಲ್ವಾ ಜಾನಕಿ? ಮಗಳನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ಇಂಥ ಕಾರಣಗಳೆಲ್ಲ ಬೇಕಾ ಜಾನಕಿ?
ದಿವ್ಯಾ ಹೇಳಿದ್ದು ಸತ್ಯ ಗೆದ್ರೆ ದುಡ್ಡು ಬರುತ್ತೆ ಅಂತ. ತಪ್ಪೇನು? ಯಾಕೆ ದುಡ್ಡು ಬೇಡವಾ? ದುಡ್ಡಿಲ್ಲ ಅಂದ್ರೆ ಇಲ್ಲಿ ಏನೂ ನಡೆಯಲ್ಲ. ಕಾಸಿಗಿರೋ ಮರ್ಯಾದೆ ಇನ್ಯಾವ್ದಕ್ಕೂ ಇಲ್ಲ. ದೊಡ್ಡ ದೊಡ್ಡ ಸಂಬಂಧನ ನೋಡ್ತೀನಿ ಅಂತ ಬೀಗ್ತಿರಲ್ಲ, ಸ್ವಲ್ಪನಾದ್ರೂ ಆ ಸಂಬಂಧಕ್ಕೆ ತಕ್ಕ ಹಾಗೆ ಖರ್ಚು ಮಾಡಬೇಕು. ಹೌದೌದು, ಫಲ ಕೊಡೋ ಮರಕ್ಕೆ ನೀರಿರಿಯೋದು ನಮ್ಮ ಕರ್ತವ್ಯ. ಆ ಫಲನ ನಾವು ಅನುಭವಿಸೋಕೆ ಮುಂಚೆ ಅದನ್ನು ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ಅದನ್ನು ನಾವು ಎಷ್ಟು ಹತ್ರಕ್ಕೆ ತಗೊಂಡಿದ್ದೀವಿ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಇದನ್ನೆಲ್ಲ ನೀನು ನನಗೆ ಹೇಳ್ಬೇಡ, ಅಮ್ಮನಿಗೆ ಹೇಳು. ಅವಳ ವಿಷಯನ ಮುಚ್ಚಿಟ್ಟಿದ್ದು ಅಮ್ಮ, ಅದನ್ನ ಸರಿ ಮಾಡ್ಬೇಕಂತ ನೋಡಿದ್ದು ನಾನು. ಅವಳೇನಾದ್ರೂ ರೇಸಲ್ಲಿ ಗೆದ್ರೆ ಅವಳ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೋಬೋದು ಅಂತ ಅಷ್ಟೇ. ಮಾತಾಡಿ ಮಾತಾಡಿ ನಿಮಗೆ ನಿಮ್ಮದೇ ಕಾರಣಗಳಿವೆ. ಆದರೆ ನನ್ನ ಕಂದ ಹೋಗಿರೋದು ರೇಸ್ ಆಡೋದಕ್ಕೆ. ಆ ರೇಸ್ ಎಷ್ಟು ಕಷ್ಟ ಅಂತ ಬೆಂಗಳೂರಲ್ಲಿ ರೇಸ್ ಆಡಿದಾಗಲೇ ಗೊತ್ತಾಗಿತ್ತು. ಜೀವದ ಭಯ ಬಿಟ್ಟು ರೇಸ್ ಆಡಬೇಕು ಕಣೆ. ಅವಳು ಹೋಗಿರೋದು ನಿಮಗೋಸ್ಕರ. ಆದರೆ ನೀವು ಅವಳನ್ನೇ ದೂರ ಇಡೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಆ ಕಂದನ್ನು ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ. ಯಾರು ಏನೇ ಅನ್ಕೊಳ್ಳಿ, ಆ ದೇವರು ಮಾತ್ರ ಅವಳು ಕೈ ಬಿಡಲ್ಲ. ಇದು ಸತ್ಯ. ಏನಮ್ಮ ಅದು ಕೈಗೆ ಬ್ಯಾಂಡೇಜ್ ಹಾಕ್ಕೊಂಡಿದ್ಯಾ? ಅಯ್ಯೋ, ಅದೊಂದು ದೊಡ್ಡ ಕಥೆ ಲಕ್ಷ್ಮಣ. ಏನಾಯಿತು ಗೊತ್ತಾ, ಇವತ್ತು ಒಂದು ಮಗುನ ಕಾಪಾಡೋದಕ್ಕೆ ಹೋಗಿ ಕಾರ್ನ ಗ್ಲಾಸ್ಗೆ ಕೈಯಿಂದ ಜೋರಾಗಿ ಹೊಡೆದುಬಿಟ್ಟು, ಹಾಗಾಗಿ ಏಟಾಯಿತು. ತನ್ನನ್ನು ತಾನು ಲೆಕ್ಕಿಸದೆ ಇನ್ನೊಬ್ಬರಿಗೆ ಸಹಾಯ ಮಾಡೋ ಗುಣನೇ ನನಗೆ ಹಿಡಿಸಿದ್ದು. ಹೌದಾ ಅಣ್ಣ? ವೆರಿ ಗುಡ್. ನಿಮ್ಮ ಕ್ಯಾರೆಕ್ಟ್ರು ತುಂಬ ಇಂಪ್ರೆಸಿವ್ ಆಗಿದೆ. ಅಂದಹಾಗೆ ಇನ್ನೊಂದು ವಿಷಯ, ಸತ್ಯ ಇನ್ನೊಂದು ವಾರ ನಮ್ಮ ಮನೇಲೇ ಇರ್ತಾಳೆ.